ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶಿಲೋಹ ಗ್ರೂಪ್ ಅರ್ಪಿಸುವ ದೈನಂದಿನ ದಿನದ ವಾಕ್ಯ ಭಾಗಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯರೇ, ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಬೋಧಿಸುತ್ತದೆ. ಎಲ್ಲ ನಾಮಗಳಿಗಿಂತ ಮಿಗಿಲಾದ ನಾಮ ಯೇಸು ಕ್ರಿಸ್ತನ ನಾಮವಾಗಿದೆ. ಆಮೆನ್. ಎಲ್ಲ ನಾಮಗಳಿಗಿಂತ ಅತಿ ದೊಡ್ಡವಾದ ನಾಮ ಯೇಸು ಕ್ರಿಸ್ತನ ನಾಮವಾಗಿದೆ. ಪ್ರಿಯರೇ, ನಾವೆಲ್ಲ ನೋಡ್ತಾ ಇರ್ಬೋದು, ನಮಗೆ ಇರುವ ಕಷ್ಟಗಳು ಸಂಕಷ್ಟಗಳಿಗೆ ನಾವು ಈ ರೀತಿಯಾಗಿ ಕೂಗ್ತಾ ಇರ್ಬೋದಲ್ವಾ. ಅಯ್ಯೋ, ನನ್ನ ಕುಟುಂಬದಲ್ಲಿ ನನ್ನ ಮಗನನ್ನು ಸರಿ ಮಾಡಲು ಯಾರೂ ಇಲ್ಲವೇ, ನನ್ನ ಗಂಡನನ್ನು ಸರಿ ಮಾಡಲು ಯಾರೂ ಇಲ್ಲವೇ, ನನ್ನ ಮಕ್ಕಳನ್ನು ಸರಿ ಮಾಡಲು ಯಾರೂ ಇಲ್ಲವೇ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಾವು ದೇವರಿಗೆ ಮೊರೆ ಇಡ್ತಾ ಇರ್ಬೋದು. ಅನೇಕ ದೇವರುಗಳ ಬಳಿಗೆ ಮೊರೆ ಇಡ್ತಾ ಇರ್ಬೋದು. ಅಥವಾ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ ಈ ರೋಗ ನಮ್ಮಲ್ಲಿ ನೆಲೆಯಾಗಿ ನಿಂತಿದೆಯಲ್ಲ, ಈ ರೋಗದಿಂದ ನಮ್ಮನ್ನು ಬಿಡಿಸಲು ಯಾರೂ ಇಲ್ಲವಾ ಅಂತ ಎಷ್ಟೋ ಜನ ಕೇಳ್ತಾ ಇರ್ಬೋದು. ಅಯ್ಯೋ, ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ ಸಾಲಗಳಿದ್ದಾವೆ, ಈ ಸಾಲಗಳಿಂದ ನಮ್ಮನ್ನು ಬಿಡಿಸೋರು ಯಾರೂ ಇಲ್ವಾ, ನಮ್ಮ ಮನೆಯ ನೆಮ್ಮದಿಯನ್ನು ಕಸಿದು ಹೋಗ್ಬಿಟ್ಟಿದೆ, ಅದನ್ನು ಯಾರೂ ತಂದುಕೊಡೋದಕ್ಕೆ ಸಾಧ್ಯವಾಗುವುದಿಲ್ವಾ ಅಂತ ಎಷ್ಟೋ ಜನ ನಾವು ಕೇಳ್ತಾ ಇರ್ಬೋದು. ಪ್ರಿಯರೇ, ಆದರೆ ನಾವು ಯಾರನ್ನ ಕೇಳುತ್ತಾ ಇದ್ದೇವೆ? ಈ ಲೋಕದಲ್ಲಿ ಅತಿ ಶ್ರೇಷ್ಠವಾದ ಒಂದು ನಾಮವಿದೆ. ಆ ನಾಮ ಯೇಸು ಕ್ರಿಸ್ತನ ನಾಮವಾಗಿದೆ. ಆ ನಾಮದ ಬಳಿಯಲ್ಲಿ ನಾವು ಕೇಳಿದ್ದೇವೆಯಾ? ದೇವರ ವಾಕ್ಯ ಹೀಗೆ ಹೇಳುತ್ತದೆ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಇನ್ಯಾವುದರಲ್ಲಿಯೂ ಇಲ್ಲ, ಭೂಮಿಯಲ್ಲಾಗಲಿ ಆಕಾಶದಲ್ಲಿ ಕೆಳಗೆ ಕೊಟ್ಟಿರುವ ಒಂದೇ ಒಂದು ನಾಮ, ಆ ನಾಮದಲ್ಲಿ ಮಾತ್ರ ರಕ್ಷಣೆ, ಅದು ನಜರೇತಿನ ಯೇಸು ಕ್ರಿಸ್ತನ ನಾಮ ಅಂತ ಹೇಳಿ ಅಲ್ಲಿ ನಮಗೆ ವಾಕ್ಯವು ತಿಳಿಯಪಡಿಸ್ತದೆ ಪ್ರಿಯರೇ. ಹಾಗಾದರೆ ಆ ನಾಮವನ್ನು ನಾವು ಅರಿತುಕೊಂಡಿದ್ದೇವೆಯಾ? ಆ ನಾಮವನ್ನು ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಜೀವನಕ್ಕೆ ನಮ್ಮ ದೇವರಾಗಿ ನಾವು ಆತನನ್ನು ಅಂಗೀಕರಿಸಿಕೊಂಡಿದ್ದೇವೆಯಾ ಅಂತ ದೇವರು ಕೇಳಲು ಬಯಸ್ತಾನೆ ಪ್ರಿಯರೇ. ಫಿಲಿಪ್ಪಿಯ ಬರೆದ ಗ್ರಂಥದಲ್ಲಿ, ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 6ನೇ ವಚನದಿಂದ ಕೆಲವು ವಚನಗಳನ್ನು ನಾವು ನೋಡಿರುವಾಗ 9ನೇ ವಚನದಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ, ಆತನಿಗೆ ಎಲ್ಲ ಈ ಮೃತ್ಯು, ಭೂಮಿ, ಪಾತಾಳ ಎಲ್ಲದರಲ್ಲಿಯೂ ಎಲ್ಲ ಹೆಸರುಗಳಿಗಿಂತ ಉನ್ನತ ಹೆಸರನ್ನು ನಾನು ಕೊಟ್ಟಿದ್ದೇನೆ. ದೇವ ಸ್ವರೂಪನಾಗಿದ್ದರೂ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಕಷ್ಟಗಳಿಗೋಸ್ಕರ, ನಮ್ಮ ರೋಗಗಳಿಗೋಸ್ಕರ ಆತನು ನಮಗೋಸ್ಕರ ಶಿಲುಬೆಗೆ ಏರಿದನು. ಆದ್ದರಿಂದ ದೇವರು ಆತನಿಗೆ ಉನ್ನತರಲ್ಲಿ ಉನ್ನತ ನಾಮವನ್ನು ಕೊಟ್ಟಿದ್ದಾನೆ, ಮರಣ ಅಧಿಕಾರಿಯನ್ನು ಜಯಿಸಿದ್ದಾನೆ. ಪ್ರಿಯರೇ, ಹಾಗಾದರೆ ನಾವು ಆ ನಾಮವನ್ನು ಅರಿತುಕೊಂಡಿದ್ದೇವೆಯಾ? ಈ ಲೋಕದಲ್ಲಿ ನಮ್ಮ ಸಮಸ್ಯೆಗಳು ಇದ್ದಾವೆ ಪ್ರಿಯರೇ. ಕ್ಯಾನ್ಸರ್ ಎನ್ನುವ ಸಮಸ್ಯೆ ಇದೆ, ಆ ಕ್ಯಾನ್ಸರ್ ಎನ್ನುವ ಹೆಸರಿದೆ. ಏಡ್ಸ್ ಎಂಬ ಸಮಸ್ಯೆ ಇದೆ, ಏಡ್ಸ್ ಎಂಬ ಹೆಸರಿದೆ. ಇನ್ನು ಹಲವಾರು ರೋಗಗಳಿಗೆ ಸಮಸ್ಯೆ ಇದೆ. ಸಾಲ ಎಂಬ ಸಮಸ್ಯೆ ಇದೆ, ಅದಕ್ಕೆ ಒಂದು ಸಾಲ ಎಂಬ ಹೆಸರಿದೆ. ತೊಂದರೆ ಎಂಬ ಸಮಸ್ಯೆ ಇದೆ, ತೊಂದರೆಗೂ ಹೆಸರಿದೆ ಪ್ರಿಯರೇ. ಆದರೆ ಎಲ್ಲ ಹೆಸರುಗಳಿಗಿಂತ, ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಅದು ಯೇಸುವಿನ ನಾಮ. ಯಾವುದೇ ನಿಮ್ಮ ಸಮಸ್ಯೆಗೆ ರಕ್ಷಣೆ ಬೇಕು ಅಂದರೆ ಅದು ಒಂದೇ ನಾಮದಿಂದ ಸಾಧ್ಯ. ಅದು ಯಾವ ನಾಮ ಎಂದರೆ ಯೇಸು ಕ್ರಿಸ್ತನ ನಾಮವಾಗಿದೆ ಪ್ರಿಯರೇ. ಹಾಗಾದರೆ ಆ ನಾಮದ ಬಳಿಗೆ ನೀವು ಬರುವುದಾದರೆ ದೇವರು ನಮಗೆ ಎಲ್ಲ ಸಮಸ್ಯೆಗಳಿಂದ, ಕುಟುಂಬದ ವೇದನೆಗಳಿಂದ, ಎಲ್ಲದರಿಂದ ದೇವರು ನಮಗೆ ಏನು ಮಾಡುವನಾಗಿದ್ದಾನೆ? ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ಕೇವಲ ನಮ್ಮ ಪಾಪಗಳು ಮಾತ್ರವಲ್ಲ, ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಆತ ನಮ್ಮ ಜೊತೆಗೆ ಇರ್ತಾನೆ ಪ್ರಿಯರೇ. ಆತನ ನಾಮವನ್ನು ನಾವು ಅರಿತುಕೊಂಡಿದ್ದೇವಾ? ಆತನ ನಾಮದ ಜೊತೆಯಲ್ಲಿ ನಾವು ನಂಬಿಕೆಯಿಂದ ಜೀವಿಸುತ್ತಿದ್ದೇವಾ ಅಂತ ದೇವರು ಎದುರು ನೋಡುತ್ತಾ ಇದ್ದೇನೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತೇ ನೀವು ಏನಾದರೂ ಯೇಸು ಕ್ರಿಸ್ತನ ನಾಮವನ್ನು ಕೇಳುವುದಾದರೆ, ಅಥವಾ ಇಷ್ಟು ದಿನ ನೀವು ಎಲ್ಲೂ ಕೇಳಿಲ್ಲ, ಈ ಯೂಟ್ಯೂಬ್ ಮೂಲಕ ಯಾರಾದರೂ ಹೊಸಬರು ದೇವರನ್ನು ಅರ್ಥಕೊಳ್ಳದೇ ಇರುವರು, ನಾನು ಎಷ್ಟೋ ಕಷ್ಟಗಳಿಂದ ನೊಂದು ಬೆಂದು ಹೋಗಿದ್ದೇನೆ, ನನಗೆ ಯಾರೂ ದಿಕ್ಕಿಲ್ಲವಲ್ಲ, ನನಗೆ ಯಾರೂ ಇಲ್ಲವಲ್ಲ, ನನಗೆ ಬೇರೆ ದಾರಿನೇ ಇಲ್ಲವಲ್ಲ, ನನಗೆ ಬೇರೆ ಮಾರ್ಗಗಳೇ ಇಲ್ಲವಲ್ಲ ಅಂತ ತಿಳಿದುಕೊಂಡಿರುವುದಾದರೆ ಪ್ರಿಯರೇ, ಒಂದು ಸಾತಿ ನೀವು ಯೇಸುವನ್ನು ಕರೆದು ನೋಡಿ. ಯೇಸುವನ್ನು ಕರೆಯುವುದಾದರೆ ಆತನು ನಿಮ್ಮ ಜೊತೆಗೆ ಬಂದು ನಿಮ್ಮ ಜೊತೆ ಮಾತನಾಡುವ ದೇವನಾಗಿದ್ದಾನೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ದೇವನಾಗಿದ್ದಾನೆ. ನೀವು ಆ ಹೆಸರಿನಿಂದ ಮಾತ್ರ ನಿಮಗಿರುವ ಎಲ್ಲ ರೀತಿಯ ಕಷ್ಟ, ಸಂಕಷ್ಟ, ರೋಗ, ನಿಂದನೆ, ಯಾವುದೇ ರೀತಿಯಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕಾದರೆ ಅದು ಒಂದೇ ಒಂದು ನಾಮ, ಯೇಸುವಿನ ನಾಮದಲ್ಲಿ ಮಾತ್ರ ಸಾಧ್ಯವಂತ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. 1 ಯೋಹಾನ 5ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳುತ್ತದೆ ಪ್ರಿಯರೇ, ಯೌವನಸ್ಥರೇ, ನೀವು
ಆತನ ಹೆಸರಿನಿಂದ ನಿತ್ಯ ಜೀವವನ್ನು ಪಡೆದುಕೊಂಡಿದ್ದೀರಾ. ಆತನ ಹೆಸರಿನಲ್ಲಿ ನಿತ್ಯ ಜೀವ ಉಂಟು ಪ್ರಿಯರೇ. ಆ ನಿತ್ಯ ಜೀವವನ್ನು ನೀವು ಹಿಡಿದುಕೊಳ್ಳುವುದಾದರೆ, ಆತನ ನಾಮವನ್ನು ನೀವು ಅರಿತುಕೊಳ್ಳುವುದಾದರೆ, ಆತನ ನಾಮದಿಂದ ನೀವು ಜೀವಿಸುವುದಾದರೆ, ಆತನು ನಿಮ್ಮ ಎಲ್ಲ ಸಮಸ್ಯೆಯನ್ನು ಪರಿಹರಿಸುವ ದೇವನಾಗಿದ್ದಾನೆ ಪ್ರಿಯರೇ. ನನ್ನನ್ನು ಈ ಯೂಟ್ಯೂಬಲ್ಲಿ ಕೇಳುತ್ತಿರುವ ಯಾರೇ ಇದ್ದರೂ, ನಿಮಗೆ ಏನೇ ಸಮಸ್ಯೆ ಇದ್ದರೂ, ಯೇಸುವಿನೊಂದಿಗೆ ನೀವು ಹೃದಯ ತೆರೆದು ಹೇಳುವುದಾದರೆ ಅಥವಾ ಪ್ರಾರ್ಥಿಸುವುದಾದರೆ, ಆತ ನಿಮ್ಮೊಟ್ಟಿಗೆ ಇದ್ದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ದೇವನಾಗಿದ್ದಾನೆ. ಪ್ರಿಯರೇ, ಈ ಚಿಕ್ಕ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಏನಾದರೂ ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಇತ್ತು ಅಥವಾ ಯಾವುದಕ್ಕಾದರೂ ಪ್ರೇಯರ್ ಮಾಡಬೇಕು ಅಂದರೆ ಈ ಕೆಳಗೆ ಕೊಟ್ಟಿರುವ ನಂಬರಿಗೆ ಕಾಲ್ ಮಾಡಿ. ಶಿಲುವ ಗ್ರೂಪ್ ಪ್ರೇಯರ್ನ ಸಿಸ್ಟರ್ಸ್ಗಳು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೆನ್.